ಇನ್ನು ಜೆ ಡಿ ಎಸ್ಗೆ ಬರೋದಾದರೆ, ಜೆ ಡಿ ಎಸ್ನಲ್ಲಿ ಈಗ ಕೋಲಾರ, ಹಾಸನ, ಮಂಡ್ಯ ಈ 3 ಕ್ಷೇತ್ರಗಳಿಗೆ ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟಿದೆ. ಆದರೆ ಪ್ರಮುಖವಾಗಿ ಇರ್ತಕ್ಕಂಥದ್ದು ಮಂಡ್ಯ ಯಾಕಂದರೆ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸಿದ್ರು, ಅಲ್ಲಿ ಸೋತರು. ಸೊ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಗೆದ್ದಿದ್ದು ಸುಮಲತಾ ಅವರು. ಆದರೆ ಅವ್ರು ಯಾವುದೇ ಕೆಲಸಗಳು ಮಾಡಿಲ್ಲ ಅನ್ನೋ ಒಂದು ಮಾತುಗಳು ಕೇಳಿಬಂತು. ಯಾಕಂದರೆ ನಾವೇ ಖುದ್ದು ಬುಲೆಟಿನ್ ಎಕ್ಸ್‌ಪ್ರೆಸ್ ಕಡೆಯಿಂದ ನಾವು ಸರ್ವೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಸುಮಲತಾ ಅವ್ರ ವಿರುದ್ಧ ಎಲ್ಲ ಕೂಡ ನೆಗೆಟಿವ್ ಇದೆ. ಅಂದರೆ ಅವರು ಏನು ಕೆಲಸ ಮಾಡಿಲ್ಲ, ನಮ್ಮ ಕ್ಷೇತ್ರಗಳು ಬಂದೇ ಇಲ್ಲ. ಎಷ್ಟೋ KR ಪೇಟೆ ಇರ್ಬೋದು, ನಾಗಮಂಗಲ ಇರ್ಬೋದು, ಮಂಡ್ಯ ಇರ್ಬೋದು, ಎಲ್ಲರೂ ಎಷ್ಟೋ ಕಡೆ ಬಂದಿಲ್ಲ ಅನ್ನೋದು ಬರ್ತಿದೆ ಹೊರತು ಅವರಿಂದ ಏನೋ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಅನ್ನೋದೇ ಇದೆ. ನಾವು ಮೋಸ ಹೋದ್ವಿ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಈ ಬಾರಿ ಜೆ ಡಿ ಎಸ್ನಲ್ಲಿ ಸೇಡು ತೀರಿಸ್ಕೊಳ್ತಾರ, ಅದು ಕೂಡ ಕಾದು ನೋಡಬೇಕಾಗುತ್ತೆ. ಏಕೆಂದರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲಿಸಿದ್ರು. ಅದು ಟಿಕೆಟ್ ಇವತ್ತು ಸಭೆ ನಡೀತಿದೆ. ಸಭೆಯಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು, ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಕೊಡಬೇಕಾ, ಪುಟ್ಟರಾಜು ಅವರು ಕೊಡಬೇಕಾ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಪುಟ್ಟರಾಜು ಅವರಿಗೆ ಸಿಗುವಂಥ ಸಾಧ್ಯತೆಗಳು ಎಲ್ಲವೂ ಕೂಡ ಪ್ರಬಲವಾಗಿದೆ. ಒಂದು ವೇಳೆ ಪುಟ್ಟರಾಜು ಅವರು ಕೊಟ್ಟರೆ ಖಚಿತವಾಗಿ ಗೆಲ್ತಾರೆ ಅನ್ನೋದು ಅವರ ಒಂದು ಲೆಕ್ಕಾಚಾರಗಳು. ಆದರೆ ಕಾಂಗ್ರೆಸ್ನಲ್ಲಿ ಕೂಡ ನಾಯಕರು ಅಷ್ಟು ಪ್ರಬಲವಾಗಿಲ್ಲ. ಯಾಕಂದರೆ ಅವರು ಆ ಕ್ಷೇತ್ರದವರು ಅಲ್ಲದೆ ಇರ್ಬೋದು, ಆದರೆ ಅವರು ಹೊಸ ಮುಖ ಇರೋದನ್ನು ಹೇಗೆ ಗೆಲ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಅವರು ಉದ್ಯಮಿ ಆಗಿರ್ಬೋದು, ಇಲ್ಲ ಅಂತಿಲ್ಲ. ಸೊ ಕ್ಷೇತ್ರದ ಒಂದು ಬಗ್ಗೆ ಗೊತ್ತಿರಬೇಕು, ಕ್ಷೇತ್ರ ಜನಕ್ಕೆ ಗೊತ್ತಿರಬೇಕು, ಅಲ್ಲಿ ಮತ ಹಾಕುವಂಥ ಮತದಾರರಿಗೆ ಇವರು ಇಂಥವರೇ ಅಂತ ಗೊತ್ತಿರಬೇಕು. ಆದರೆ ಪುಟ್ಟರಾಜು ಅವರು ಸ್ಥಳೀಯರು, ಆದರೆ ಇವರು ಚಂದ್ರು ಅವರು ಸ್ಥಳೀಯರಲ್ಲ. ಸೊ ಬೇರೆ ಕಡೆಯಿಂದ ಬಂದಂಥವರು, ಹೊಸ ಮುಖ. ಸೊ ಅವರು ಕ್ಷೇತ್ರದಲ್ಲೆಲ್ಲ ಅಭಿಯಾನ ನಡೆಸಿದ್ದಾರೆ, ನೋಡಬೇಕಾಗತ್ತೆ ಅದು ಕೂಡ ಯಾವ ರೀತಿ ಆಗುತ್ತೆ ಅಂತ. ಸೊ ಇದಿಷ್ಟು ಏನು ರಾಜಕೀಯ ವರ್ಗಗಳ ಪ್ರಮುಖ ಕ್ಷೇತ್ರಗಳದ್ದು. ಅದು ಇನ್ನೂ ಟಿಕೆಟ್ ಘೋಷಣೆ ಆಗೋಂಥದ್ದಿದೆ. ಕಾಂಗ್ರೆಸ್ದು ಘೋಷಣೆ ಆಗಬೇಕು, ಜೊತೆಗೇನೆ BJPದು ಕೂಡ ಘೋಷಣೆ ಆಗಬೇಕು. ಇನ್ನು ಕೋಲಾರ ಕ್ಷೇತ್ರಕ್ಕೆ ಜೆ ಡಿ ಎಸ್ಸಿಂದ ಯಾರನ್ನು ನಿಲ್ಲಿಸ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಯಾಕಂದರೆ ಈಗಾಗಲೇ ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಮುನಿಯಪ್ಪ ಅವ್ರನ್ನ ನಿಲ್ಲಿಸಿ ಅಂತೇಳಿ ಅವರು ಕೆಲವರು ಹೇಳ್ತಿದ್ದಾರೆ. ಮತ್ತು ಹೈಕಮಾಂಡ್ ಕೂಡ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಮುನಿಯಪ್ಪರು ಅದಕ್ಕೆ ಒಪ್ತಿಲ್ಲ, ಆದರೆ ನನ್ನ ಹಳೆಯಂದರಿಗೆ ಕೊಡಿ ಅಂತ ಹೇಳ್ತಿದ್ದಾರೆ. ಆದರೆ ಇನ್ನೊಂದು ಮಾತನ್ನು ಮುನಿಯಪ್ಪ ಅವರು ಹೇಳಿದ್ದಾರೆ, ಕಳೆದ ಬಾರಿ ನನ್ನನ್ನು ಸೋಲಿಸಿದ್ರು, ಹಾಗಾಗಿ ಅವರನ್ನೇ ಕೇಳಿ, ಅವರು ಯಾರನ್ನು ಹೇಳ್ತಾರೋ ಅವರನ್ನು ನಿಲ್ಲಿಸಿ, ಅದನ್ನು ನಾನು ನಿಂತ್ಕೊಳ್ಳೋದಿಲ್ಲ ಅನ್ನೋ ಒಂದು ಖಡಕ್ಕಾಗಿ ಹೇಳ್ತಿದ್ದಾರೆ. ಅದು ಮುಂದೆ ನೋಡಬೇಕಾಗತ್ತೆ. ಅಲ್ಲಿ ಜೆ ಡಿ ಎಸ್ ಯಾರನ್ನು ಆಯ್ಕೆ ಮಾಡ್ಕೋತಾರೆ, ಕ್ಯಾಂಡಿಡೇಟ್ ಯಾರನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ಜೆ ಡಿ ಎಸ್ಸು ಏನಾದರೂ ಪ್ರಬಲ ಕ್ಯಾಂಡಿಡೇಟ್ ಆದರೆ ಅಲ್ಲಿ ಕೂಡ ಸ್ವಲ್ಪ ಫೈಟ್ ನೋಡ್ಬೋದಾಗತ್ತೆ. ಅಂದರೆ ರಾಜಕೀಯದಲ್ಲಿ ಕ್ಯಾಂಡಿಡೇಟು ಆ ಕ್ಷೇತ್ರದ ಜನಪರಿಚಯ ಇದ್ದರೆ ಮಾತ್ರನೇ ಆ ಕ್ಷೇತ್ರದಲ್ಲಿ ಒಲವು ತೋರ್ತಾರೆ, ಇಲ್ಲದೆ ಹೋದರೆ ಕಷ್ಟ ಆಗುತ್ತೆ. ಸೊ ಇದೆಲ್ಲೂ ಕೂಡ ರಾಜಕೀಯದಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ನೋಡ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಏನು ಬಂಡೆ ಹೇಳ್ತಾರೆ, ಯಾರೆಲ್ಲ ಹೈಕಮಾಂಡ್ಗೆ ಮಣಿತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ನೋಡ್ತಾ ಇರಿ ಬುಲೆಟಿನ್ ಎಕ್ಸ್‌ಪ್ರೆಸ್ನ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.